ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಗೈಸ್. ಇಟ್ಸ್ ಅ ಸಾಟರ್ಡೇ ಇವತ್ತು. ಮಗನ್ನ ಇಂಟ್ರಡ್ಯೂಸ್ ಮಾಡ್ಕೊತೀನಿ ಅವ್ರಿಗೆನ ಇಲ್ಲಿ ನಾವು ಮಂತ್ರಾಲಯಕ್ಕೆ ಹೊರಟಿದ್ದೇವೆ. ಹೆಂಗೆ ಅನಿಸ್ತದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು? ಗಾಡಿ ಓಡಿಸ್ತೀನಿ ಅಂದ್ರೆ ನನ್ನ ತಡೀತಾವಳೆ. ಅವಳು ಒಂಚೂರು ಹೇಳ್ರಿ, ನಾವು ಗಾಡಿ ಓಡಿಸ್ತೀವಿ. ಬೇಡ ಬೈದಿದ್ದು ಅಮಲು ಅದು ಅಮಲು ನಿನ್ನ ಮೈಸೋಕಿ ಗಾಳಿಗಂಧ ತರಲು ಕೊಡಲು ನಿನ್ನ ಕೊರಳು ಅದು ಸಂಗೀತ. ಹೇ ಹಲೋ, ವೆಲ್ಕಮ್ ಟು ಶ್ರಾವ್ಯಗಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರಾವ್ಯ. ಸೊ ಇವತ್ತೇನು ಸ್ಪೆಷಲ್, ಏನು ವ್ಲಾಗ್ ಇದೆ ಇವತ್ತು ನಂದು ಅಂದರೆ, ಸೊ ನಾವಿವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಗೈಸ್. ಇಟ್ಸ್ ಅ ಸಾಟರ್ಡೇ ಇವತ್ತು ನೈಟ್. ಇವಾಗ ಟೈಮ್ ಬಂದು 7:30 ಆಗಿದೆ. ಮೋಸ್ಟ್ಲಿ ನಾವು 9ಗೆ ಹೊರಡ್ತೇವೆ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ 7-8 months ಆಗಿದೆ ಅನಿಸುತ್ತೆ ನಾವು ಲಾಸ್ಟ್ ಮಂತ್ರಾಲಯಕ್ಕೆ ಹೋಗ್ಬಂದು. ಆ್ಯಂಡ್ ಈಗ ಮತ್ತೆ ಮಂತ್ರಾಲಯಕ್ಕೆ ಹೋಗೋ ಆಪರ್ಚುನಿಟಿ ಬಂದಿದೆ. ರಾಘವೇಂದ್ರ ಸ್ವಾಮಿ ಕರೆಸ್ಕೊತಿದ್ದಾರೆ. ಸೊ ನೋಡೋಣ ಈ ಒಂದು ಮಂತ್ರಾಲಯ ವ್ಲಾಗ್ ಎಷ್ಟು ಮಾಡೋಕ್ಕಾಗತ್ತೆ, ಹೇಗೆ ಮಾಡ್ತೀನಿ ನಾನು ಅಂತ. ಈಗ ನಾನು ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿ ಈಗ ರೆಡಿ ಆಗ್ತಾ ಇದ್ದೀನಿ ಗೈಸ್. ಈಗ ರೆಡಿಯಾಗಿ ಸ್ವಲ್ಪ ಪ್ಯಾಕಿಂಗ್ ಮಾಡಿಬಿಟ್ಟು ವಿ ವಿಲ್ ಲೀವ್. ಸೊ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಒಂದು ಲಾಸ್ಟ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ 2 ವ್ಲಾಗ್ಸ್, ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಆಗ್ತಾ ಇರೋದ್ರಿಂದ ಐ ಡೋಂಟ್ ನೋ. ಓಕೆನಾ? ಸೊ ವೆದರ್ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ ನನಗೆ ಎಂತ ಗೊತ್ತಾಗ್ತಾ ಇಲ್ಲ. ಹೋಪ್ ನನ್ನ ಕೈಲಿ ಆದಷ್ಟು ನಾನು ಚೆಂದ ಮಾಡ್ತಾಯಿದ್ದೀನಿ ಗೈಸ್. ಓಕೆನಾ? ಲಾಸ್ಟ್ ನನ್ನ ಫ್ರೆಂಡ್ ಬರ್ಡೇ ವ್ಲಾಗ್, ಆಮೇಲೆ ನನ್ನ ಕಾಲೇಜ್ ಫೆಸ್ಟ್ ವ್ಲಾಗ್ ಎರಡೂ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ರೀಚ್ ಮಾಡಿ ಕಂಪ್ಲೀಟಾಗಿ ವ್ಯೂ ಮಾಡೋಕ್ಕೆ ಟ್ರೈ ಮಾಡಿ ಪ್ಲೀಸ್. ಸ್ಕಿಪ್ ಮಾಡಿಬಿಡಿ ಗೈಸ್ ಪ್ಲೀಸ್. ಆ್ಯಂಡ್ ಏನಾದರೂ ಇದ್ದರೆ ಯು ಕ್ಯಾನ್ ಜಸ್ಟ್ ಕಮೆಂಟ್ ಇಟ್, ನಾನು ಅದನ್ನು ಸರಿ ಮಾಡ್ಕೊತೇನೆ ಖಂಡಿತವಾಗ್ಲೂ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಐ ಲವ್ ಯು ಸೊ ಮಚ್. ಸೊ ಈಗ ನಾವು ರೆಡಿ ಆಗೋಣ. ಓಕೆನಾ? ರೆಡಿ ಆಗಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ನಾನು ರೆಡಿ ಆಗಾಯಿತು ಗೈಸ್, ಕ್ವಿಕ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಅಪರೂಪಕ್ಕೆ ನಾನು ಬೇಗ ರೆಡಿ ಆಗೋದು ಅನಿಸುತ್ತೆ. ಓಕೆ, ನಾನು ಈಗ ರೆಡಿಯಾಗಿದ್ದೀನಿ, ಚೆನ್ನಾಗಿ ಅಂತಿದ್ದೀನಿ ನಾನು. ರೆಡಿ ಬಲೆ. ಯಾರಿಗೆಲ್ಲ ಗ್ರೀನ್ ಬ್ಯಾಂಗಲ್ಸ್ ಇಷ್ಟ ಹುಡುಗಿರೆ? ಟು ಆಲ್ ಮೈ ಹೆಣ್ಮಕ್ಳೇ, ವೇರ್ ಆಲ್ವೇಸ್ ಬಳೆ. ಓಕೆನಾ? ಅದೊಂಥರ ಎಕ್ಸ್ಟ್ರಾ ಬ್ಯೂಟಿ ಕೊಡುತ್ತೆ ನಮಗೆ. ನಂಗೆ ತುಂಬ ಇಷ್ಟ ಬಳೆ ಹಾಕೋದು. ನೋಡಿ, 2 ಕೈಗೂ ಹಾಕ್ತೀನಿ ನಾನು. ಸೊ ಈಗ ಹೋಗಿ ನಾನು ಕೆಳಗಡೆ ಕಾಫಿ ಕುಡ್ಕೊಂಬರ್ತೀನಿ. ಕೆಳಗೆ ನನ್ನ ತಂಗಿ ಕಾಫಿ ಮಾಡಿದ್ದಾರೆ, ಈಗ ಹೋಗಿ ಕಾಫಿ ಕುಡಿಯೋದು. ಬನ್ನಿ ಹೋಗೋಣ. ಏ ಗೈಸ್, ನಾವೀಗ ರೆಡಿಯಾಗಿದ್ದೀವಿ ಆ್ಯಂಡ್ ಹೊರಡ್ತಾ ಇದ್ದೀವಿ. ಟೈಮ್ 9:30 ಆಗಿದೆ. ಈಗ ಹೋಗಿ ಆನ್ ದ ವೇ ಊಟ ಮಾಡಿಕೊಂಡು ಹೊರಡೋದು. ಬನ್ನಿ ಗೈಸ್, ತೇರಕ್ಕೆ ಕೈ ಮುಗ್ದು ಹೊರಡೋಣ ಬೇಗ ಬೇಗ. ಕಸಕ್ಕೆ ಹಾಕಿಲ್ವಾ? ಮರ್ತಾಯಿತು. ಕಾರಲ್ಲಿ ಗೋಯಿಂಗ್ ನಾವು. ನಾನು ನನ್ನ ತಂಗಿ ಜೋಡಿ. ಇವಾಗ ನಾವು ಕಾರಲ್ಲಿ ಹೋಗ್ತೀವಿ. ಎಲ್ಲಿಗೆ ಅಂದರೆ ಬಸ್ ಟಿ ಟಿ ಇರೋ ಕಡೆ ಹೋಗ್ತೀವಿ.
ಹಾಯ್ ಗಾಯ್ಸ್, ನಾನೀಗ ನಮ್ಮ ಅತ್ತೆ ಮಗನ್ನ ಇಂಟ್ರಡ್ಯೂಸ್ ಮಾಡ್ಕೊತೀನಿ. ಅವ್ರಿಗೆನ ಇಲ್ಲಿ ಇದು ನಮ್ಮ ಅತ್ತೆ ಮಗ, ಹಿಂದೆ ಬರ್ತಾರೆ ನಮ್ಮ ಅಪ್ಪ. ಈಗ ನಾವು ಕಾಫಿ ಕಟ್ಟೆಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡಿ ಹೊರಟೆ. ಟಿ ಬಂದಿದೆ, ಪೂಜೆ ಮಾಡಿ ಟಿಟಿನಲ್ಲಿ ಹೋಗೋಣ. ಗೈಸ್, ಈಗ ಪೂಜೆ ಮಾಡ್ತಾ ಇದ್ದಾರೆ. ಟಿಟಿಗೆ ಪೂಜೆ ಮಾಡಿ ಹತ್ಕೊಂಡು ಹೋಗೋಣ. ಏನು ಹೇಳು ಇಲ್ವಾ? ನಾವು ಮಂತ್ರಾಲಯಕ್ಕೆ ಹೊರಟಿದ್ದೇವೆ. ಹಾಂ, ಹೆಂಗ ಅನಿಸ್ತದೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು? ಒಳ್ಳೆ ಮಾತಾಡು. ಇನ್ನೂ ಅಷ್ಟಾಗಿ ನೋಡುತ್ತಿಲ್ಲ, ಬಟ್ ಕೊಬ್ಬು ನಿನಗೆ ಇರೋದ್ರಿಂದ ನಾನು ಯಾವಾಗಲೂ ಸಪೋರ್ಟ್ ಮಾಡುತ್ತೇನೆ. ಧನ್ಯವಾದಗಳು. ಒಳ್ಳೆ ಫ್ರೆಂಡ್ ಗೈಸ್. ಈಗ ಪೂಜೆ ಮಾಡಿ ನಾವು ಹೊರಡೋಣ. ನೀಟಾಗಿಡೋ. ಪೀಸ್ ಮಾಡ್ಬಿಟ್ಟ. ಹ್ಯಾಪಿ ಜರ್ನಿ ಅತ್ತೆ. ಮಮ್ಮಿ ಹ್ಯಾಪಿ ಜರ್ನಿ. ಬಾಯ್ ಪಾಪ. ಬಾಯ್. ಫುಲ್ ಎಂಜಾಯ್. Thank you. So let's go guys. Happy journey guys. Thank you. Same to you. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ guys. ನಾನು ಗಾಡಿ ಓಡಿಸ್ತೀನಿ ಅಂದ್ರೆ ನನ್ನ ತಡಿತಾವಳೆ. ಅವಳು ಒಂಚೂರು ಹೇಳ್ರಿ, ನಾವು ಗಾಡಿ ಓಡಿಸ್ತೀವಿ. ಬೇಡ, ನಿನ್ನ ಮಾತು ನಾನು ಕೇಳಲ್ಲ. ನನ್ನ ಪ್ರಾಣನ ನಿನ್ನ ಪ್ರಾಣ ನಾನು ಕೇಳ್ತಾನಿಲ್ಲ. ಇಳ್ದೋಗು, ಪರವಾಗಿಲ್ಲ. ಇಳ್ದೋಗು. ನೀನೇ ಅಲ್ಲೇ ಇಳ್ಬಿಟ್ಟು ಅಲ್ಲೇ ಹೋಗ್ಬಿಡು. ಅಲ್ಲೇ ಇಳ್ಬಿಟ್ಟು ಹಂಗೆ ಹೋಗ್ಬಿಡು ಮನೆಗೆ. ನಾನು ಹೋಗಲ್ಲ. ನಾವು ನೆಮ್ಮದಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ನೆಮ್ಮದಿಯಾಗಿ ಹೋಗ್ಬೇಕು ದೇವಸ್ಥಾನಕ್ಕೆ. ನೀವು ನೆಮ್ಮದಿ ಕರ್ಕೋತೀವಿ ನಾವು. ಓ ಅಷ್ಟೇ. ನೀನ್ ಗಾಡಿ ಓಡಿಸಿದ್ರೆ ನಂಗೆ ನಿದ್ದೆ ಬರಲ್ಲ. ಬರ್ಬೇಡ ಬಿಡು. ಎದ್ ನೋಡು, ರೋಡ್ ನೋಡು. ನಮ್ ಜೀವನ ಹಾಳು ಮಾಡ್ತಾ ಇರ್ತೀರಪ್ಪ. ನಿಮ್ಮ ನಾವ್ ಹೆಂಗ್ ನಂಬೋದು? ನೀನು ಒಂದ್ ಹೇಳೋದು, ನಾವು ಒಂದ್ ಹೇಳೋದು, ನೀವ್ ಅರ್ಥ ಮಾಡ್ಕೊಳ್ಳೋದೇನದು. ನಿಮ್ ಮೆಂಟಾಲಿಟಿ ಒಂದ್ ಇಲ್ಲಿ ಹೇಳ್ತಾ ಇರೋದು ಅಲ್ಲಿರುತ್ತೆ. ಹೆಂಗ್ ಹಿಂದೆಲ್ಲ ಮಮ್ಮಿ ನೋಡ್ತಾರೆ ಇನ್ನೇ ಇದೆ. ನೋಡಿ ನೋಡು. ಓವರಾಗಿ ಆಗ್ತಾನೆ ಗೈಸ್, ಏನ್ ಮಾಡಕ್ಕಾಗಲ್ಲ. ನಾವು ಓವರಾಗಿ ಆಡೋಕ್ಕೆ ನನ್ನ ಪಕ್ಕ ಕೂತಿರೋದಿಲ್ಲ. ಹೋಗಿರಿ ಮತ್ತೆ. ನಾನಲ್ಲ, ನೀನ್ ಬಂದ್ಕೊತೀರ. ನಾನು ಹೋಗ್ಲಿ ಪಾಪ ಅಂತ ಜಾಗ ಬಿಟ್ಟಿರೋದು. ಕಿಟಕಿ ಸೀಟ್ ಸಿಕ್ಲಿ ಪಾಪ ಹುಡುಗಿಗೆ ಅಂತ. ಅದಪ್ಪ, ನಾನ್ ಫಸ್ಟ್ ಬಂದ್ ಕೂತಿದ್ದು. ಜಾಗ ಬಿಟ್ಟಿದ್ದು ನಾನು. ಎಷ್ಟೊಂದಾಯ್ತು ಹೋಗಿ ಕೂತ್ಕೋ. ಇಲ್ಲ ಮಲ್ಲಿಗೋ ಕೆಳಗಡೆ. ಇಲ್ಲ ನಂಗೆ ಇದೆ. ಏನ್ ನಿನ್ ಮಗ ಅಂದ್ಬಿಟ್ಟು ನಿನ್ಗೆ ಸಪೋರ್ಟಾ? ಅವರು ಸಪೋರ್ಟ್ ಮಾಡ್ತೀನಿ ಸಮಯಕ್ಕೆ ಸರಿಯಾಗಿ. ಆರಾಧ್ಯ ಇಲ್ಲಿ ನೋಡಿ, ಇದನ್ನ ತೆಗೆ ಮೇಕ್. ಬೈದಿದ್ದೆಲ್ಲ ಆಯ್ತು, ಇವಾಗ ಮುದ್ದು ಮಾಡೋ ಸಮಯ. ಶ್ರೀರಾಮಚಂದ್ರ ಪ್ರೇರಣೆಯ ಸ್ವಾಮನುಸ್ಮರದೇವ ಸ್ವರಾಜ್ಯಾನ್ಯತೇನ
ಗೈಸ್ ನಾವು ಮಂತ್ರಾಲಯ ರೀಚ್ ಆಗಿದ್ದೀವಿ ಫೈನಲಿ. ಸೊ 6 o'clock ಬಂದ್ವಿ ನಾವು ಮಂತ್ರಾಲಯಕ್ಕೆ ಎಕ್ಸಾಕ್ಟಾಗಿ. ಆ್ಯಂಡ್ ಈಗ ನಾವು ರೂಮ್ ಮಾಡಿದ್ದೀವಿ. ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಹೊರಡೋಣ. ಗೈಸ್ ನಾವೆಲ್ಲ ರೆಡಿ ಆಗಿದ್ದೀವಿ ಈಗ. ನಾನೇ ಚೆನ್ನಾಗಿ ಕಾಣ್ತಾರ ಮೊಕ್ಕ ನಾನು ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಹೊರಡ್ತೀವಿ. ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ಕಾಣ್ತಿರೋದು. ಯಾರ ಚೆನ್ನಾಗಿ ಕಾಣ್ತಾರೆ ನಾನು ಸೇರ್ಸ 3 ಜನ ನೀವು ಆಟೋ ಕೊಟ್ಟರೆ ಲೆಕ್ಕಕ್ಕಿಲ್ಲ. ಇಲ್ಲಿ ನಿಮ್ದು ಕೇಳ್ತೀವಿ ಆಮೇಲೆ ನಾವು. ಈಗ ಹೇಳ್ರಿ ಹೇಳೋದಿಲ್ಲ ನನ್ನ ಆಟೋ ಕೇಳಿದ್ಮೇಲೆ ನೀವೇನ್ ತಪ್ಕೊಬಿಟ್ರೆ ನಾವೇ ನೋಡಮ್ಮ. ಏನ್ ಬಾರಿ ಸುಸ್ತಂದ್ರೆ ಹೋಗ ಆಯ್ತು ಹೋಗು. ಗಡ್ಡ ತೆಗ್ದಿರೋ ಓಕೆ ಒಂದು ರೇಂಜ್ಗೆ. ನೆಕ್ಸ್ಟ್ ಟೈಮ್ ಫುಲ್ ಶೇವ್ ಮಾಡ್ಕೊಬರ್ತಾನೆ. ನಾವೇ ಚೆನ್ನಾಗಿ ಕಾಣ್ತಿರೋದು. ಬಾಬೋರಿ ನನ್ನ ತಂಗಿ ನಾನು ನೋಡಿ ಎಷ್ಟು ಚಂದ ರೆಡಿಯಾಗಿದ್ದೀವಿ. ಬಂದಿದ್ದು 6 ಗಂಟೆಗೆ, ಈಗ ಹೋಗ್ತಾ ಇರೋದು 8 ಗಂಟೆ ಮೇಲಾಗೋಗೈತೆ ಟೈಮ್. ಬನ್ನಿ ಆಂಟಿ ನಾನು ವ್ಲಾಗ್ಗೆ. ನಿಮ್ಮ ಹೆಸರು ಹೇಳಿ ಆಂಟಿ. ಚೈತ್ರ. ಹಾಯ್ ಆಂಟಿ, ವೆಲ್ಕಮ್ ಟು ಶ್ರಾವ್ಯಗೌಡ ಯೂಟ್ಯೂಬ್ ಚಾನಲ್. ಏನ್ ಚಾನಲ್? ನಿಜಾಗ ಅಪ್ಡೇಟ್ ಮಾಡ್ತಿದ್ಯಾ? ಅಪ್ಡೇಟ್ ಮಾಡ್ತಿದ್ಯಾ? ಚೇಂಜ್ ಇಲ್ವಲ್ಲ ಅವ ಚೇಂಜ್ ಆಕ್ಚುಲಿ ಯಾರು ಹಾಕ್ಸ್ಕೊಬಾರ್ದು ಹಾಕ್ಸ್ಕೊಡೋಷ್ಟಿಲ್ಲ ಅದಷ್ಟೊಂದಲ್ಲಿ ಕೊಡ್ತೀನಿರಪ್ಪ. 5 ಜನಕ್ಕೆ ಹಾಕಿದ್ದೀರಾ? ಲಂಬು ಲಟ್ಟಕ್ಕೆ ಕೈ ಕೊಟ್ರೆ ಸರಿ. ಅಮ್ಮ ಅಮ್ಮ ಇವಳು ಜಾನ ಕಿತ್ತೋಗಿರೋ ಲಾಕ್ ಮಾಡ್ತಾಳಂತ ನೋಡಿ. ಫೈನಲಿ ನಾವು ಮಂತ್ರಾಲಯದಲ್ಲಿ. ಫೋಟೋಶೂಟ್ ಗೋಯಿಂಗ್ ಆನ್ ಗೈಸ್. ಫೋಟೋಶೂಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟಷ್ಟು ತುಂಬ ಕೂತ್ಕೊಂಡ್ ಏನಾಗಲ್ಲ. ನೋಡಿ ಎಷ್ಟು ಚಂದ ಇದೆ ಶೂ. ಎಲ್ಲಮ್ಮ ಎಲ್ಲಿ ಶೋಲ್ಡ್ರ್ ಮೇಲೆ ಆಮೇಲೆ ಪಾಪ ಮದುವೆ ಆಗ್ಬೇಕಾರೆ ಯಾರ ನೋಡಿ ಈ ಹುಡುಗಿ ನೆಗ್ಲಿ ಮೇಲೆ ಕುಣಿಸ್ಕೊಂಡಿದ್ದ ಅಂದಿ ಪಾಪ ಹುಡುಗಿ ಅಜ್ಜಿ ಅತ್ತೆ ಮಗ ಅದೇ ಫ್ರೆಂಡ್ ಪಾಪ ಆರಾಧನೆ ಕುಣಿಸ್ಕೊಂಡು ಎಷ್ಟು ಕ್ಲಿಪ್ ಆಗ್ತೀಯಾ ಎಲ್ಲ ಹಾಕೊಂಡು ಫಸ್ಟ್ ಹೊಡ್ತೀಯಾ? ಇಲ್ಲಪ್ಪ ನಂದು ಒಂದೊಂದು ಬ್ಲಾಗ್ 30 ನಿಮಿಷ ಐತೆ ಗೊತ್ತಾ? ಯಾರು ಸಮೀರ್ ಜೊತೆ ಮಾಡಿ ಹೇಳ್ತೀನಿ ಫೇಮಸ್ ಐತೆ ನಾವು. ಸ್ಯಾಮ್ಸಂಗ್ మీద ಮಾಡು ಒಂಚೂರು ನೋಡು. ಅವ್ರ ಮದುವೆ ಕೊಡು. ಸ್ಯಾಮ್ ಸಮೀರ್ ಜೊತೆ ಮಾಡಿ ಅಣ್ಣ ಇನ್ನೂ ಆಗಿಲ್ವೋ? ಆಯ್ತು ಇವಾಗ ಇನ್ನು ಜೀವನ ಮೂಗ್ತೈತೆ ಒಂದು ಹಾಗೆ ಅವ್ರು ಯಾಕೆ ಮುಂದೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಎಷ್ಟು ಜಾಸ್ತಿ ಆಗ್ಬಿಡುತ್ತೆ ವಿಡಿಯೋಸ್. ಹೆಂಗಾಯ್ತು ದರ್ಶನ? ಇಷ್ಟೊತ್ತು ದರ್ಶನ ಮಾಡ್ಕೊಂಡು ನಿಂತಿದ್ರಾ? ಜಾಸ್ತಿ ಅವ್ರು ಅಲ್ಲೇ ಮೈ ಮರ್ತೆ ಅಲ್ಲೇ ಧ್ಯಾನ ಕೂತ್ಕೊಬಿಟ್ಟವ್ರೆ. ಎಲ್ಲಿ ಮುಂದೆ ಅಳ್ತಿದ್ದೀರಮ್ಮ? ಖುಷಿಯಿಂದ ಬರ್ತದೆ ಆನಂದ ಬಾಷ್ಪ. ಹತ್ರದಲ್ಲಿ ನೋಡಿದ್ರ ಬಂದ್ರೆ ಇವತ್ತು ಅತ್ತೆ ಎಲ್ರಿಗೂ ಪಾಟಿ ಬರ್ತಾರೆ. ಅಲ್ಲಿ ಕೊಡ್ತಾರೆ. ದರ್ಶನ ಆಯಿತು ಗೈಸ್, ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ಆಚೆ ಬಂದಿದ್ದೀವಿ ಈಗ ತಾನೇ. ಏನೇ ವಿಡಿಯೋ ಬ್ಲಾಗ್ಸ್ ಮಾಡ್ತಾ ಇದೆಯಾ? ಇವ್ರನ್ನ ಹೈಲೈಟ್ ಮಾಡು. ಜಿಲೆನ್ಸ್ ಅಂತ ಯೂಟ್ಯೂಬರಾ? ಎಷ್ಟು ದೇವ್ರ ದರ್ಶನ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು.
ಫಸ್ಟ್ ಇಂಟ್ರೊಡ್ಯೂಸ್ ಮಾಡು ಅವ್ರನ್ನ. ನಿಮ್ಮ ಹೆಸರು ಅಂಕಲ್? ಅಂಕಲ್ಲ, ವಿನಯ್ ಅಂತ. ಅಣ್ಣ. ಓಕೆ. ವಿನಯ್ ಅಂತ. ಸೊ ವೆಲ್ಕಮ್ ಟು ಶಾಲೆಗೌಡ ಯೂಟ್ಯೂಬ್ ಚಾನಲ್. ಇಲ್ಲಪ್ಪ, ನಾನು ವೆಜ್ ನಮಸ್ಕಾರ ಮಾಡ್ತೀನಿ. ಎಲ್ಲರೂ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ, ನನ್ನ ಬಿಟ್ಟು ಅಷ್ಟೇ. ಹೆಂಗಿತ್ತಮ್ಮ ಹೆಜ್ಜೆ ನಮಸ್ಕಾರ ಎಕ್ಸ್ಪೀರಿಯನ್ಸು? ಮಮ್ಮಿ ಮಮ್ಮಿ ಹೇಳಿ ಮಮ್ಮಿ. ಆಯ್ತು ಹೇಳಿ, ಆಯ್ತು ಹೇಳಿ, ಸುಮ್ಮನೆ ಹೇಳಿ ಅಷ್ಟೇ. ಹೆಂಗಿತ್ತು ಅತ್ತೆ ಎಕ್ಸ್ಪೀರಿಯನ್ಸ್ ಹೆಜ್ಜೆ ನಮಸ್ಕಾರ? ಯಾಕಂಟಿ ಹೋಗ್ಲಿಲ್ಲ ನೀವು? ಇವನು ಮಾಡ್ದ, ಹೆಂಗೋ ಮಾಡಿದೆ ಹೆಜ್ಜೆ ನಮಸ್ಕಾರ. ಭಕ್ತಿಯಿಂದ ಮಾಡಿದೆ ಏನ್ ಬೇಕು? ಸಾಯ್ತಾ ಇದ್ದೀವಿ, ಇವ್ರು ಬ್ಲಾಗ್ ಮಾಡ್ತಾವ್ರು. ಏನು ಕಾಲ್ ಸುಡ್ತಾ ಇದೆ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಊಟ ಮಾಡ್ಕೊಂಡು ಊಟಕ್ಕೆ ಹೋದಾಗ ತೋರಿಸ್ತೀನಿ ಗೈಸ್. ತುಂಬ ಅಂದರೆ ತುಂಬ 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 ಬಿಸಿಲು, ಸೆಕೆ ತಲೆಯಾಗ್ತಾಯಿಲ್ಲ, ಅಷ್ಟು ಬಿಸಿಲು. ಕಾಸು ಸುಡ್ತಾ ಇಲ್ವಾ? ರಾಯರನ್ನ ದೇವರನ್ನ ಸ್ಮರಣೆ ಮಾಡುತ್ತಾ ಎಕ್ಸಾಮ್ ಬರೀರಿ, ಪಾಸ್ ಆಗ್ತೀರ ನೋಡೋಣ. ಅದನ್ನಿನ್ನ ಒಂದು ಏನಾದರೂ ಶ್ರಮನೇ ಇರಬೇಕು, ಆಗ ಪ್ರತಿಫಲ ಸಿಗುತ್ತೆ ಅಲ್ವಾ ಗೈಸ್? ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ಹ್ಞೂ ಹೌದು. ಊಟಕ್ಕೆ ಕ್ಯೂ ನೋಡಿ ಗೈಸ್. ಊಟಕ್ಕೆ ಗೈಸ್ ಏನಕ್ಕಾರದ ಬೇಕಾ? ಆಚೆ ಹೋಟ್ಲಲ್ಲೇ ತಿನ್ಬೇಕು ತಾನೆ. ಹೋಟ್ಲು ಊಟ ಸೇರ ಗೈಸ್. ಯಾರದೇ ಬನ್ನಿ ನಡಿ. ಸಾಕಾಕಿಯೋ? ಬಿಗ್ ಫ್ಯಾನ್ ಆಫ್ ನಕ್ಕಲ್ಲಿ. ಬರೀ ಇಂಥವ್ರ ಫ್ಯಾನೇ ಅವನು. ಏನು ಫ್ಯಾನ್ಗಿನೆಲ್ಲ ವಯ್ಯ ಚೆನ್ನಾಗಿ ಮಾತಾಡ್ತಾನೆ ಅಂತ ಅಷ್ಟೇ. ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೇವೆ ಗಾಯ್ಸ್, ಅಲ್ವಾ ಆಂಟಿ? ಹೌದು ಗಾಯ್ಸ್, ಹೇಳಿ ಆಂಟಿ. ಹೌದು ಗಾಯ್ಸ್, ಹೊಟ್ಟೆ ತುಂಬ ಹಸಿವು ಆಗ್ತಿದೆ. ಬೆಳಗಿಂದ ಏನು ತಿಂದಿಲ್ಲ ಗೈಸ್. ಮಮ್ಮಿ ಎಲ್ಲರೂ ನನ್ನ ಬ್ಲಾಗ್ಸಲ್ಲಿ ಫ್ರೆಂಡ್ಸ್ ಗಾಯ್ಸ್ ಅಂದರು, ನೀವು ಒಬ್ಬರೇ ಏನೋ ಅಂತ ವೆರಿ ಸ್ಯಾಡ್. ನೀವ್ಯಾರು? ತುಂಬ ತಾವೇ ಬಾರಿಸ್ಕೊಳ್ಳೋ. ಊಟ ಬಂತು. ಊಟಕ್ಕೆ ಬಂದಿದ್ದೀವಿ ಗೈಸ್. ಊಟ
ಗೈಸ್ ಊಟ ಬಂತು. ಏನೇನು ಹೆಂಗಿದೆ ಆಂಟಿ ಊಟ? ಹೊಟ್ಟೆ ಹಸ್ತಿದೆ ಈಗ, ಚಂದ ಊಟ ಮಾಡೋಣ ಅಷ್ಟೇ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಈಗ ನಮ್ಮ ಕೈಗೆ ಮೆಹಂದಿ ಹಚ್ಕೊತಾ ಇದ್ದಾರೆ. ಸೊ ಗೈಸ್ ನಮ್ಮದು ದರ್ಶನ ಆಗಿ ಊಟ ಮಾಡಿ ಸೊ ಈಗ ಮತ್ತೆ ಪ್ರಸಾದ ಎಲ್ಲ ತಗೊಂಡು ಮತ್ತೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೊಂದ್ಸತಿ ದರ್ಶನ ಮಾಡೋಕ್ಕೆ ಅಂದ್ಕೊಂಡು ಹೋದ್ವಿ. ಬಟ್ ಟೆಂಪಲ್ ಕ್ಲೋಸ್ ಆಗಿದೆ. ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿದೆ ಆ್ಯಂಡ್ 4 o'clock ಓಪನು. ಇವಾಗ ನೆಕ್ಸ್ಟ್ ನಮ್ಮ ಪಯಣ ಬಂದು ಪಂಚಮುಖಿ, ಬಿಚ್ಚಾಲೆ, ಇನ್ನೂ ಒಂದಷ್ಟು ಪ್ಲೇಸಸ್ ಇದೆ ಅಲ್ವಾ, ಸೊ ಅಲ್ಲಿಗೆ. ಸೊ ನಮ್ಮ ಒಂದು ಮಂತ್ರಾಲಯದ ಈಗ ನೋಡಿ ಹೇಗಿದೆ, ಸಿಕ್ಕಾಬಟ್ಟೆ ಬಿಸಿಲು ಗುರು, ಸಿಕ್ಕಾಬಟ್ಟೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು. ಸೀರಿಯಸ್ಲಿ ಆಗ್ತಾಯಿಲ್ಲ. ನಂದಿದ್ದು 2ನೇ ಬಟ್ಟೆ ಇವತ್ತಿಂದು, ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡಿ ಹೆಂಗೆ ಕಾಣ್ತಾ ಇದೆ ನಮ್ಮ ಮಂತ್ರಾಲಯ. ನಮ್ಮ ಅಮ್ಮನ ತಂಗಿ ನೋಡಿ ಹೆಂಗೆ ಹೋಗ್ತವ್ರೆ. ಬಾಯ್ ಬಾಯ್ ಹೇಳೋಣ ಆದಷ್ಟು ಬೇಗ. ಮತ್ತೆ ರಾಘವೇಂದ್ರ ಸ್ವಾಮಿ ಕರ್ಸ್ಕೊಳ್ಳೋ ಹಾಗೆ ಮಾಡಲಿ ಅಂತ ಕೇಳ್ತಾ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ಈಗ. ಸೊ ಈಗ ನೆಕ್ಸ್ಟ್ ಹೋಗೋದು ಎಲ್ಲಿಗೆ ಅಂತ ಹೋದ್ಮೇಲೆ ತೋರಿಸ್ತೀನಿ. ಗೈಸ್ ಇವಾಗ ನಾವು ಬಿಚ್ಚಾಲೆಗೆ ಬಂದಿದ್ದೀವಿ ಗೈಸ್. ಬಿಚ್ಚಾಲೆ, ಸೊ ಇದು ಬಂದು ಬಿಚ್ಚಾಲೆ, ಮಂತ್ರಾಲಯದ ಬಿಚ್ಚಾಲೆ ಗೈಸ್. ಇಲ್ಲಿ ಹೊಳೆ ಇದೆ, ತೋರಿಸ್ತೀನಿ. ಇದು ಹೊಳೆ. ತುಂಗಾನ ಭದ್ರಾನ? ಹಾಂ, ನೀರು ಕಡಿಮೆ ಆಗ್ಬಿಟ್ಟಿದಲ್ಲ ಬೇಸಿಗೆ. ಸಮ್ಮರ್ಗೆ ನೋ ನೀರು, ನೋ ವಾಟರ್. ಏನಮ್ಮ ಇದು? ಹೊರಳಕಲ್ಲು. ರಾಯರು ಬಳಸುತ್ತಿದ್ದ ಹೊರಳಕಲ್ಲು ಇದು ಗೈಸ್. ಇದು ರಾಯರ ಭಕ್ತರು. ಇದು ರಾಯರು ಬಳಸ್ತಿದ್ದ ಹೊರಳಕಲ್ಲು. ಅವರೆಲ್ಲ ನಮ್ಮ ಅಮ್ಮನ ನೋಡ್ತಾ ಇರೋ ಭಕ್ತರು. ಯಾರ್ಯಾರೆಲ್ಲ ಇನ್ನೂ ನಿಮ್ಮ ಮನೆಯಲ್ಲಿ ಹೊರಳಿಗೆಲ್ಲ ಬೀಸ್ತೀರಾ, ಯೂಸ್ ಮಾಡ್ತೀರಾ? ತುಂಬ ಮಾತಾಡೋಕ್ಕೂ ಸಿಗ್ತಿಲ್ಲ. ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಬಂದು ಪಂಚಮುಖಿ ಆಂಜನೇಯ. ಇಲ್ಲಿ ಸ್ಪೆಷಾಲಿಟಿ ಏನು ಹೇಳಿ ಮಮ್ಮಿ? ಮೂಗರಾಗಿ ಅಂತ ಹೇಳಿಲ್ಲ. ಸ್ಪೆಷಾಲಿಟಿ ಏನು ಹೇಳಿ ಅಂದಿದ್ದು? ಸ್ಪೆಷಾಲಿಟಿ ಏನು ಅಂದರೆ ತಪಸ್ಸಿಗೆ ಕೂತಿರುವಂಥ ಜಾಗ. ಎಷ್ಟು ವರ್ಷ ಅಂತ ಪ್ರಾಪರಾಗಿ ಅಲ್ಲಿ ಬರೆದಿರ್ತಾರೆ, ನೋಡಿ. ಪಂಚಮುಖಿ ಆಂಜನೇಯ ಪ್ಲೇಸ್ ಬಂದು ರಾಘವೇಂದ್ರ ಸ್ವಾಮಿಗಳು ತಪಸ್ಸಿಗೆ ಕೂತಿದ್ದಂಥ ಜಾಗ ಗೈಸ್.
ಇಲ್ಲಿ ಅವ್ರದ್ದು ಪುಷ್ಪಕ ವಿಮಾನ ಇದೆ, ಅದನ್ನು ತೋರಿಸ್ತೀನಿ. ಗೈಸ್, ಇದೆ ಪುಷ್ಪಕ ವಿಮಾನ, ಅಲ್ಲಿ ಬರ್ದಿದೆ ನೋಡಿ, ಪುಷ್ಪಕ ವಿಮಾನ ವೆಹಿಕಲ್. So good. This is a bed and pillow. Bed and pillow ne. तो एक ಅಂತ ದೇವಸ್ಥಾನ. ಸೊ ಗೈಸ್, ನಮ್ಮ ಮಂತ್ರಾಲಯ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಕ್ತಾಯವಾಗ್ತಾ ಇದೆ. ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಇನ್ನು ಸ್ಟಾರ್ಟ್ ಆಗಿರೋ ಜರ್ನಿ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ. ಸೊ ತುಂಬ ಚೆನ್ನಾಗಿತ್ತು ನೋಡಿ. ಮತ್ತೆ ಹೆಂಗಿತ್ತು ಒನ್ ಡೇ ಟ್ರಿಪ್ಪು? ಆಂಟಿ ಮಾತಾಡ್ತಾರಾ? ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಗೈಸ್, ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಶಾಯಗಡ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಐ ಲವ್ ಯು ಆಲ್. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. So bye, love you, tata so much, tata, bye bye.